ಫ್ರೆಂಡ್ಸ್, ನಮ್ಮ ಅಭಿಮನ್ಯು ಮದದಲ್ಲಿದ್ದಾಗ ರೊಚ್ಚಿಗೆ ಹೇಳ್ತಾನೆ ನೋಡಿ. ಸುಮಾರು ಜನ ನೋಡಿರಲ್ಲ ಯಾವ ರೀತಿ ರೊಚ್ಚಿಗೆ ಹೇಳ್ತಾನೆ ಅಭಿಮನ್ಯು ಅಂತೇಳಿ. ಸೊ ಇವೆಲ್ಲ ಕಾರ್ಯಾಚರಣೆಗಳೇನಿದೆ ಎಲ್ಲ ಮದದಲ್ಲೇ ಮಾಡಿರೋಂಥದ್ದು. ಸುಮಾರು ಜನ ಹೇಳ್ತಾರಲ್ವ, ಮದ ಇದ್ದರೂ ಕೂಡ ಅಭಿಮನ್ಯು ಅರ್ಜುನ ಎಲ್ಲ ಕಾರ್ಯಾಚರಣೆ ಹೋಗ್ತಾಯಿದ್ರು ಅಂತ. ಅವನು ಕಾರ್ಯಾಚರಣೆಗೆ ಇಳಿದ್ರೆ ಫೀಲ್ಡ್ಗೆ ಇಳಿದೆ ಅಂದರೆ ಯಾವುದಕ್ಕೂ ಲೆಕ್ಕ ಹಾಕಲ್ಲ ನೋಡಿ. ಹೆಂಗೆ ಯಾವುದೆಲ್ಲ ಕಾರ್ಯಾಚರಣೆ ಹೆಂಗೆಲ್ಲ ಮಾಡಿದಾನೆ ಅಂತೇಳಿ. ಸೊ ಅಟ್ಟಾಡ್ಸ್ಕೊಂಡು ಹೊಡೆಯೋದೆ. ಸೊ ಕೆಲವೊಂದು ಫೂಟೇಜ್ಗಳನ್ನ ಹಾಕಿದ್ದೀನಿ ನೋಡಿ ಹೇಗಿದೆ ಅಂತೇಳಿ. ಸೊ ಸುಮ್ಮನೆ AK-47 ಅಂತ ಹೇಳಲ್ಲ ಅಲ್ವಾ. ಪವರು, ಒಂದು ಕಂಟ್ರೋಲ್, ಸೊ ಯಾವ ಟೈಮಲ್ಲಿ ಆನೆಗೆ ಚಾರ್ಜ್ ಮಾಡಬೇಕು, ಸೊ ಎಲ್ಲ ನೋಡಿ ಯಾವ ರೀತಿ ಕರೆಕ್ಟಾಗಿ ನೋಡಿ ಹೊಡೆಯೋದು ಅಂತಾರೆ ನೋಡಿ, ಇದೆ. ಸೊ ಇದು ನಾನು ಕೆಲವೊಂದು ಫೂಟೇಜ್ ಮಾತ್ರ ಹಾಕಿದ್ದೀನಿ, ನಮ್ಮ ಅಭಿಮಾನಿ ಯಾವ ರೀತಿ ಇರ್ತಾನೆ ಮದದಲ್ಲಿ ಅಂತ ನೋಡಿ. ಕೆಳಗಡೆ ಇದು ಏನು ನಮ್ಮ ಕ್ಯಾಂಪಲ್ಲಿ ಸುಮ್ಮನೆ ಇರ್ತಾನೆ ಅಷ್ಟೇ. ಸುಮ್ಮನೆ ಇದ್ದು ಏನೋ ಒಂದು ಕಾಪ ಬರುತ್ತೆ ಏನೋ ಗೊತ್ತಿಲ್ಲ, ಯಾವ ರೀತಿ ತಲೆ ಅಲ್ಲಾಡಿಸ್ತಾನೆ ನೋಡಿ. ಸೊಂಡೆಲ್ಲ ಹತ್ರದೆಲ್ಲ ಸಿಕ್ಬಿಟ್ರೆ ಅಂತೂ ಅಷ್ಟೇ ಕತೆ. ಇದು ನಮ್ಮ ಅಭಿಮನ್ಯು ಇರೋ ಒಂದು ಪರಿಸ್ಥಿತಿ ಮದದಲ್ಲಿ. ನೆನ್ನೆನೂ ಕೂಡ ಕಾರ್ಯಾಚರಣೆ ಏನು ಬಂದಿದೆ, ಆವಾಗಲೂ ಮದದಲ್ಲೇ ಇದ್ದ ಅವನ ಮದ ಸದ್ಯಕ್ಕೆ 3-4 ತಿಂಗಳು ಇಳಿದೋಗೋ ಮದ ಅಲ್ಲ, 1 ವರ್ಷವರೆಗೂ ಮದ ಇರುತ್ತೆ ಅವನಿಗೆ. ಇದೆಲ್ಲ ಅವನು ಮಾಡಿರೋ ಕಾರ್ಯಾಚರಣೆ ಒಂದು ಝಲಕ್ಗಳು ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಯಾರೋ ಹೊಸೊಬ್ಬರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಏನಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆದ್ರೂ ಅವ್ನು ಮಧ್ಯದಲ್ಲಿದ್ರು ಸೈಲೆಂಟಾಗಿ ಹೌದು, ಕರೆಕ್ಟಾಗಿದ್ದರೆ ಎಲ್ಲ ಆಯ್ತದೆ, ಎಲ್ಲ ಕೆಲಸ ಮಾಡಿಸ್ಬೋದು. ಎಂಥ ಮದದಲ್ಲಾದರೂ ಕೆಲಸ ಮಾಡಿಸ್ಬೋದು. The legend Abhimanyu. ಇದು ಫೋಟೋದ ಅನ್ಸುತ್ತಲ್ಲ, ಮತ್ತೆ ಹೌದು ನೋಡು, ಅವ್ನ ಪಕ್ಕದಲ್ಲಿ ನಡಿಲಿ ಮದ. ಭಯ ಆಗ್ತಿದೆ.
ಹ್ಞೂ ಚಾನ ಕರಿತೆ ಅಲ್ಲಿ ಹ್ಞೂ ಅಲ್ಲಿ ಕೂತೈತೆ